ವೇದಿಕೆಯ ಏನು ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಯುತ ಲೋಕೇಶ್ ಸರ್ ಅವರೇ ಹಾಗೂ ಈ ಲೆಕ್ಕ ಪರಿಶೋಧನಾ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಯುತ ದೇವರಾಜ್ ಸರ್ ಅವರೇ ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಚಂದ್ರಶೇಖರ್ ಸರ್ ಅವರೇ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲ SDMC ಸದಸ್ಯರೇ, ಪೋಷಕ ವರ್ಗದವರೇ ಹಾಗೂ ಮುದ್ದು ಮಕ್ಕಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಶಾಲಾ ಶಿಕ್ಷಣ ಮತ್ತು ಇಲಾಖೆ ವತಿಯಿಂದ ಈಗಾಗಲೇ ದೇವರಾಜ್ ಸರ್ ಅವರು ಹೇಳಿದ ಹಾಗೆ ಮಕ್ಕಳ ಒಂದು ದಾಖಲಾತಿ ಮತ್ತು ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ಸಲುವಾಗಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅನೇಕ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ವರ್ಷದ ಅಂದರೆ ಶೈಕ್ಷಣಿಕ ವರ್ಷದ ಆರಂಭದಿಂದಲೂ ನಮ್ಮ ಶಾಲೆಯಲ್ಲಿ ನಡೀತಾ ಇರುತ್ತೆ. ಅಂದರೆ ನಮ್ಮ ಶೈಕ್ಷಣಿಕ ವರ್ಷ ಪ್ರಾರಂಭ ಆಗೋದು ಮೇ 28, 29 ಪ್ರಾರಂಭ ಆಯಿತು ಅಂದರೆ ಅದಕ್ಕಿಂತ ಮುಂಚಿತವಾಗೇ ನಾವು ಏನು ಬೇಕು ಶಾಲೆಗೆ ಪೂರ್ವ ತಯಾರಿ ಅಗತ್ಯತೆಗಳನ್ನು ಹಮ್ಕೋಬೇಕು ಅಂತಕ್ಕಂಥ ಉದ್ದೇಶದಿಂದ ಇಲಾಖೆ ಅಡ್ವಾನ್ಸ್ ಆಗಿ ನಮಗೆ ಫಸ್ಟ್ ಟೆಕ್ಸ್ಟ್ ಬುಕ್ಕನ್ನು ಕೊಡುತ್ತೆ, ಉಚಿತವಾಗಿ ಟೆಕ್ಸ್ಟ್ ಬುಕ್ಕನ್ನು ಕೊಡುತ್ತೆ. ಅದೇ ಹಿಂದ್ಗಡೆನೆ 2 ಜೊತೆ ಸಮವಸ್ತ್ರಗಳನ್ನು ಕೊಡುತ್ತೆ. ತದನಂತರ ಶಾಲಾ ಪ್ರಾರಂಭೋತ್ಸವ ದಿನದಿಂದ ಅಂದರೆ ನಮ್ಮ ಶಾಲೆ ಯಾವತ್ತು ಪ್ರಾರಂಭ ಆಗುತ್ತೆ ಅವತ್ತಿಂದನೇ ಬಿಸಿ ಊಟ ಕಾರ್ಯಕ್ರಮ, ಮಿಡ್ ಡೇ ಮೀಲ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅವತ್ತು ಇಲಾಖೆ ಸ್ಪಷ್ಟವಾಗಿ ನಿರ್ದೇಶನ ನೀಡಿರುತ್ತೆ. ಏನಪ್ಪಾ ಅಂತಂದ್ರೆ ತಳಿರು ತೋರಣಗಳಿಂದ ಅಲಂಕರಿಸ್ಬಿಟ್ಟು ಶಾಲೆಯನ್ನ ದಾಖಲಾತಿ ಆಂದೋಲನವನ್ನ ಮಾಡಿ ಮಕ್ಕಳನ್ನ ಶಾಲೆ ಕಡೆ ಎಲ್ಲರೂ ಬರ್ಲಿಕ್ಕೆ ಹೇಳಿ ಅವತ್ತು ಒಂದು ಸಿಹಿ ವಿತರಣೆ ಮುಖಾಂತರ ವರ್ಷದ ಆರಂಭದ ಮಿಡ್ ಡೇ ಮೀಲ್ ಪ್ರೋಗ್ರಾಮ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿರುತ್ತೆ. ಅದೇ ರೀತಿ ನಾವು ನಮ್ಮ ಶಾಲೆಯಲ್ಲಿ ಇಲಾಖೆ ಎಷ್ಟರ ಮಟ್ಟಿಗೆ ಕೊಟ್ಟಿದೆ ಅದನ್ನ 100% ಯಾವುದೇ ತರದ ಇನ್ಸೆಂಟಿವ್ಸ್ ಅನ್ನ ಮಕ್ಕಳಿಗೆ ಕೊಡೋದ್ರಲ್ಲಿ ಕೊರತೆಯನ್ನ ನಾವು ಮಾಡಿಲ್ಲ ಅಂತ ಲೆಕ್ಕ ಪರಿಶೋಧನಾ ವಿಭಾಗದ ಮುಖ್ಯಸ್ಥರಿಗೆ ನಾವು ತಿಳಿಸ್ತಾ ಇದೀವಿ. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತು ಏನ್ ಕೊಡ್ತಾ ಇದೀವಿ ಅದನ್ನ ನಾವು 100% ಮಕ್ಕಳಿಗೆ ನಾವು ಇಶ್ಯೂ ಮಾಡ್ತೀವಿ. ಅದಕ್ಕೂ ಇನ್ನು ಹೆಚ್ಚುವರಿಯಾಗಿ ಈಗ ನಿಮ್ಗೆಲ್ಲ ತಿಳಿದಿರುವಂತೆ ಇವತ್ತಿನ ದಿನನಿತ್ಯದ ಒಂದು ಮಾರ್ಕೆಟ್ ಅಲ್ಲಿ ಇಲಾಖೆ ಕೊಡ್ತಿರ್ತಕ್ಕಂಥ ಒಂದು CG ಆಗ್ಲಿ ಇದಾಗ್ಲಿ ಬಹಳ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಒಂದು ದಿನ ಒಂದು ತಿಂಗಳಲ್ಲಿ ಒಂದು ವಾರ ಅವರ ಒಂದು ರೇಟಿಗೆ ಸಿಕ್ಕರೆ ತರಕಾರಿ ಇವೆಲ್ಲ ಎಷ್ಟೋ ಸಲ ಗಗನಕ್ಕೆ ಹೋಗ್ಬಿಡುತ್ತೆ ಒಂದೊಂದ್ಸಲಿ. ಆದ್ರೂ ಕೂಡ ನಮ್ಮ ಮುಖ್ಯ ಶಿಕ್ಷಕರು ಅದಕ್ಕೆ ಯಾವುದೇ ರೀತಿಯಾದಂತ ಕೊರತೆಯನ್ನು ಮಾಡದ ಹಾಗೆ ಅದಕ್ಕೆ ತಕ್ಕನಾದಂತಹ ಒಳ್ಳೆ ಬೇಕಾದಂತ ತರಕಾರಿಗಳನ್ನ ಸೊಪ್ಪುಗಳನ್ನ ತಂದ್ಬಿಟ್ಟು ಅಷ್ಟೇ ಪರಿಶುದ್ಧವಾಗಿ ಸ್ವಚ್ಛತೆಯಿಂದ ನಾವು ಬೆಳಗ್ಗೆ ಏನು ಸರಿ ಹೇಳಿದಾಗೆ ಪೌಷ್ಟಿಕಾಂಶವನ್ನ ವೃದ್ಧಿ ಮಾಡಿ ಮಕ್ಕಳ ದೇಹದ ಆರೋಗ್ಯ ಸ್ಥಿತಿಯನ್ನ ವೃದ್ಧಿಸ್ಲಿಕ್ಕಾಗಿ ಆರೋಗ್ಯ ವೃದ್ಧಿ ಆದ ಅಂದ್ರೆ ಕಲಿಕಾ ಪ್ರಗತಿ ವೃದ್ಧಿ ಆಗುತ್ತೆ ಅಂತ ಉದ್ದೇಶದಿಂದ ನಮ್ಮ ಘನ ಇಲಾಖೆ ಮೊದಲು ಮಧ್ಯಾಹ್ನ ಬಿಸಿಯೂಟ ಕೊಡ್ತಿತ್ತು. ಅದಕ್ಕಿಂತ ಈಗ ಮುಂಚೆ ಬೆಳಗಿನ ಪ್ರಾರ್ಥನಾ ಅವಧಿಯಲ್ಲೇ ಒಳ್ಳೆ ಹಾಲು ಕೊಡ್ತಾ ಇದೆ. ನಂತರ ಮಧ್ಯಾಹ್ನ ಮೊಟ್ಟೆಯನ್ನು ಕೊಡ್ತಾ ಇದೆ, ಬಾಳೆಹಣ್ಣು ಕೊಡ್ತಾ ಇದೆ. 2 ತಿಂದವರಿಗೆ ಚಿಕ್ಕಿಯನ್ನ ಮಿಠಾಯಿಯನ್ನ ಕಡಲೆ ಮಿಠಾಯಿಯನ್ನ ವಿತರಣೆ ಮಾಡಿ ಅಂತಿದೆ. ಯಾವುದಕ್ಕೂ ಕೊರತೆ ಮಾಡದ ಹಾಗೆ ನಾವು ಪ್ರತಿದಿನ ಅದನ್ನ ಸರಿದೂಗಿಸ್ಕೊಂಡು ಹೋಗ್ತಾ ಇದೀವಿ ಅಂತ ನಾವು ನಮ್ಮ ಶಾಲೆ ಕಡೆಯಿಂದ ಹೇಳ್ತಾ ಇದೀವಿ. ಅದೇ ರೀತಿ ಅಡಿಗೆಯವರು ಸಹ ತುಂಬಾ ಸಹಕಾರ ಕೊಡ್ತಾರೆ. ಇಬ್ರು ಕೂಡ 55 ಮಕ್ಕಳು ಇಲ್ಲಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇರೋದ್ರಿಂದ ಆದ್ರೆ ನಮಗೆ ಮೂಲಭೂತವಾಗಿ ಬೇಕಾದಂತಹ ಒಂದು ಫೆಸಿಲಿಟೀಸ್ ಅಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅವರಾಗ್ಲಿ ಇಲಾಖೆಯಿಂದ ಆಗ್ಲಿ ಸ್ವಲ್ಪ ಕೊರತೆ ಆಗಿದೆ. ಯಾಕೆಂದ್ರೆ ಇಷ್ಟು ಮಕ್ಕಳಿಗೆ ಒಂದು ಒಳ್ಳೆ ಮಧ್ಯಾಹ್ನದ ಬಿಸಿಯೂಟದ ಕೋಣೆ ಇದ್ದಿದ್ರೆ ಚೆನ್ನಾಗಿತ್ತು. ನಾವು 6 ತಿಂಗಳಾಗಿದೆ ಬಂದು, ನಿಜವಾಗ್ಲೂ ಅದು ಬೇರೆ ಒಂದು ಕಡಿಮೆ ಶಾಲೆಗಳು ಅಂದ್ರೆ ಸುಮಾರು 10, 12, 15 ಮಕ್ಕಳಿರೋ ಅಂತ ಶಾಲೆಯಲ್ಲಿ ಅತ್ಯುತ್ತಮವಾದಂತಹ ಫೆಸಿಲಿಟೀಸ್ ಇರೋದು ಮೂಲಭೂತ ಸೌಕರ್ಯಗಳಿರ್ತಕ್ಕಂಥ ಅಡಿಗೆ ಕೋಣೆ ಇದೆ. ಯಾಕಂದ್ರೆ ಒಳಗಡೆ ಎಲ್ಲ ನೀಟಾಗಿ ಒಂದು ಸೆಲ್ಫ್ ಆಗ್ಲಿ, ಒಂದು ಅಕ್ಷರದಾಸವನ್ನ ಇಟ್ಕೊಳ್ಳಿಕ್ಕೆ ಅದಕ್ಕೆ ಬೇಕಾದಂತ ಉಗ್ರಾಣದ ವ್ಯವಸ್ಥೆ ಆಗ್ಲಿ, ಪಾತ್ರೆ ಪರಿಕರಗಳನ್ನ ಇಟ್ಕೊಳ್ಳಕ್ಕಾಗ್ಲಿ, ಒಳಗಡೆನೆ ನೀರಾಗ್ಲಿ, ಹ್ಯಾಂಡ್ ವಾಶ್ ಆಗ್ಲಿ, ಮಕ್ಕಳಿಗೆ ಪ್ರತಿಯೊಂದು ಇದೆ. ಯಾಕೋ ಏನೋ ನಮ್ಮ ಊರಿಗೆ ಹಿಂದಿಂದನೂ ಆ ವ್ಯವಸ್ಥೆಯನ್ನ ಮಾಡಿಲ್ಲ. ಒಂದು ಸಾಧಾರಣವಾದಂತ ಒಂದು ಅಡಿಗೆ ಕೋಣೆಯನ್ನ ಇಲ್ಲಿ ಕಟ್ಕೊಟ್ಟಿದ್ದಾರೆ. ನಾವು ಅದರಲ್ಲೂ ಕೂಡ ಯಾವುದೇ ರೀತಿ ಕೊರತೆ ಆಗದ ಹಾಗೆ ನೀರಿನ ವ್ಯವಸ್ಥೆದು ಬಹಳ ತೊಂದರೆ ಇತ್ತು. ಆಕ್ಚುಲಿ ಯಾವಾಗ ನಮ್ಮ ಈಗ ಗ್ರಾಮ ಸಭೆಯಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನ ಕಲ್ಗುಂಡಿ ಗ್ರಾಮ ಪಂಚಾಯತಿಯಲ್ಲಿ ಕರೆದಿದ್ರು, ನಾವೇ ಖುದ್ದು ಮಕ್ಕಳನ್ನ ಕರ್ಕೊಂಡು ಹೋಗಿ PDO ಅವರಿಗೆ ಅದನ್ನ ಮನವಿಯನ್ನು ಕೊಟ್ಟು ನೀವು ಖುದ್ದಾಗಿ ನಮಗೊಂದು ಅರ್ಜೆಂಟ್ ಆಗಿ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ರೆ ಮಾತ್ರ ನಾವು ಬಿಸಿಯೂಟ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ದಿನಂಪ್ರತಿ ಶೌಚಾಲಯಕ್ಕೆ ಹೋಗೋದಾಗ್ಲಿ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದು ನಮಗೆ ಒಂಥರ ಆಗ್ತಾ ಇತ್ತು. ಅದು 2 ಶೌಚಾಲಯಗಳು ಕಟ್ಸ್ಕೊಂಡಿದ್ರೆ ಆದ್ರೆ ಅದು ಇನ್ನು ಉದ್ಘಾಟನೆ ಕೂಡ ಆಗಿರ್ಲಿಲ್ಲ. ನಾವು ಸಾಧ್ಯವಾದ ಮಟ್ಟಿಗೆ ನಮ್ಮ ಒಂದು ಲಿಮಿಟ್ ಅಲ್ಲಿ ಏನ್ ಸಾಧ್ಯವಾಗುತ್ತೆ ಅಷ್ಟು ನೀರಿನ ವ್ಯವಸ್ಥೆನ ಮಾಡ್ಕೊಂಡು
ಪರಿಶುದ್ಧವಾಗಿ ಶೌಚಾಲಯ ಬಳಕೆ ಆಗಲಿ, ಬಿಸಿ ಊಟದ ಕೋಣೆಯನ್ನು ಬಳಕೆ ಆಗಲಿ ಇರೋದ್ರಲ್ಲಿ ಸ್ವಚ್ಛತೆಯಾಗಿ ಇಟ್ಕೊಂಡು ಮಾಡ್ಕೊಂತ ಇದೀವಿ. ಮತ್ತೆ ಅಷ್ಟೇ ಪೌಷ್ಟಿಕಾಂಶವುಳ್ಳಂತ ಆಹಾರದ ವ್ಯವಸ್ಥೆಯನ್ನ ಕೂಡ ಮಕ್ಕಳಿಗೆ ಕೊಡ್ತಾ ಇದೀವಿ. ಸಂತೃಪ್ತಿಯ ಊಟ ಮಾಡ್ತಾ ಇದ್ದಾರೆ. ನಾವು ಕೂಡ ಪ್ರತಿದಿನ ಮಧ್ಯಾಹ್ನದ ಬಿಸಿ ಊಟವನ್ನೇ ಮಾಡ್ತಾ ಇದೀವಿ. ಯಾಕೆಂದ್ರೆ ಕೆಲವು ಶಾಲೆಯಲ್ಲಿ ಶಿಕ್ಷಕರು ಊಟ ಮಾಡೋಲ್ಲ, ಬೇರೆ ರೀತಿಯಾಗಿ ತಿಳ್ಕೊಂಡು ಮಕ್ಕಳಿಗೆ ಮಾತ್ರ ಬಡಿಸ್ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ ನಾವು ಹಂಗಲ್ಲ, ಫಸ್ಟ್ ನಾವು ಊಟ ಮಾಡಿ ನಮ್ಗೆ ತೃಪ್ತಿ ಆದ್ರೆ ಮಾತ್ರ ಮಕ್ಕಳಿಗೆ ತೃಪ್ತಿ ಆಗೋದಂತ ಮನೇಲಿ ಯಾವ ತರ ನಾವು ಅಡುಗೆನ ಮಾಡ್ಕೊಂಡು ಊಟ ಮಾಡಿಸ್ತೀವಿ ಅದೇ ರೀತಿ ದಿನನಿತ್ಯ ನಮ್ಮ ಮೇಡಮ್ ಅವರಾಗ್ಲಿ, ನಾವಾಗ್ಲಿ, ಸರ್ ಆಗ್ಲಿ ದಿನನಿತ್ಯ ಯಾರಾದ್ರೂ ಒಬ್ರು ಬೆಳಗ್ಗೆ ಹೋಗ್ಬಿಟ್ಟು ಅವ್ರು ಮಾತಾಡ್ಸೇ ಬರೋದು. ಏನ್ ತಾತಾ ಇದೀರಾ, ತರಕಾರಿ ಎಷ್ಟು ಕೊಟ್ಟಿದೀವಿ, ನೀವೇನ್ ಬೇಳೆ ಹಾಕ್ತಾ ಇದೀರಾ, ಅಕ್ಕಿ ಹಾಕ್ತಾ ಇದೀರಾ, ಎಣ್ಣೆ ಎಷ್ಟು ಬಳಸ್ತಾ ಇದೀರಾ, ಪ್ರತಿಯೊಂದು ನಾವು ಕೊಟ್ಟಿರೋದು ಸಾರ್ಥಕವಾಗಿ ಅಂದ್ರೆ 100% ಯುಟಿಲೈಸ್ ಆಗ್ಬೇಕು, ಉಪಯೋಗ ಬರಬೇಕು. ಆ ರೀತಿಯಾದಂತ ಒಂದು ಉತ್ತಮವಾದಂತ ಊಟದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದೀವಿ. ಅದು ಮಕ್ಕಳು ಕೂಡ ಸಂತೃಪ್ತಿಯ ಊಟ ಮಾಡ್ತಿದ್ದಾರೆ. ಯಾವ ತರದ ಕೊರತೆನೂ ಇಲ್ಲ ಅಂತ ನಾನು ಅನ್ಕೊಂಡಿದೀನಿ. ಪೋಷಕರು ಅಷ್ಟರ ಮಟ್ಟಿಗೆ ಏನಾದ್ರು ಅಡಿಗೆಯವ್ರದ್ದು ಆಗ್ಲಿ, ರುಚಿಯಲ್ಲಾಗ್ಲಿ ಅಥವಾ ಕ್ವಾಲಿಟಿಲಾಗ್ಲಿ, ಕ್ವಾಂಟಿಟಿಲಾಗ್ಲಿ ಏನಾದ್ರು ಕೊರತೆ ಆಗಿದ್ದಿದ್ರೆ ಇಷ್ಟೊತ್ತಿಗೆ ನಮಗೆ ಒಂದು ಆಪಾದನೆಗಳ ಇದು ಬರೋದು. ಆತರ ಯಾವುದೂ ಆಗಿಲ್ಲ. ಸುಸೂತ್ರವಾಗಿ ಅಕ್ಷರ ದಾಸೋಹ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತಾ ನಮಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಲೆಕ್ಕ ಪರಿಶೋಧನಾ ವಿಭಾಗದ ಮುಖ್ಯಸ್ಥರಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ.